ಗೃಹಲಕ್ಷ್ಮಿ ಗೋಲ್ಮಾಲ್ ವಿಚಾರವಾಗಿ ಕ್ಷಮೆ ಕೇಳಿದ್ರು ಸಚಿವೆ. ವಿಪಕ್ಷ ನಾಯಕರಿಗೆ ಕ್ಷಮೆ ಕೇಳ್ತೇನೆ ಎಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ವಿಪಕ್ಷ ನಾಯಕರ ಕ್ಷಮೆಯಾಚನೆ ಮಾಡಿದ್ರು. ಕೊನೆಗೂ ಸದನದಲ್ಲಿ ಕ್ಷಮೆ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಮಹಿಳೆ ಎಂದು ಇಷ್ಟೆಲ್ಲ ಮಾಡುತ್ತಿದ್ದಾರೆಂದು ಗರಂ ಕೂಡ ಆದ್ರು. ವಿಪಕ್ಷ ನಾಯಕರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನ ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ? ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನ ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಏನು ಸಿಗಲಿದೆ? ಮಿಸ್ ಆಗಿದ್ದಂತಹ 2 ತಿಂಗಳ ಹಣ ಸಿಗತ್ತೆ. ಫಲಾನುಭವಿಗಳನ್ನ ಯಾಮಾರಿಸಲು ನೋಡಿದ್ದಂತಹ ಸರ್ಕಾರ ಇದೀಗ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಮಹೇಶ್ ತೆಂಗಿನಕಾಯಿಂದ ಈ ಸತ್ಯಾಂಶ ಬಯಲಾಗಿರೋ ಅಂಥದ್ದು. ಇದರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರವಾಗಿ ಇರಿಸು ಮುರಿಸು ಕೂಡ ಉಂಟಾಯಿತು. ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತಿದ್ದಂತಹ ಬಿಜೆಪಿ ಇದೀಗ ತಪ್ಪೊಪ್ಪಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಗಾಗಿ 2 ತಿಂಗಳ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಸಿಗತ್ತೆ. ಶೀಘ್ರವೇ ಪಾವತಿ ಮಾಡಬೇಕಾಗತ್ತೆ ಗೃಹಲಕ್ಷ್ಮಿ ಹಣವನ್ನ. ಒಟ್ಟು 5 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಫೆಬ್ರವರಿ, ಮಾರ್ಚ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 5 ತಿಂಗಳ ಹಣವನ್ನ ಬಾಕಿ ಉಳಿಸಿಕೊಂಡಂತಹ ಸರ್ಕಾರ ಈಗ ತಪ್ಪೊಪ್ಪಿಕೊಂಡ ಮೇಲೆ 5 ತಿಂಗಳ ಹಣವನ್ನು ಕೂಡ ಫಲಾನುಭವಿಗಳಿಗೆ ಕೊಡಬೇಕಾಗತ್ತೆ. ಮಿಸ್ ಆಗಿದ್ದಂತಹ ಹಣ ಸಿಗತ್ತೆ. ಫಲಾನುಭವಿಗಳನ್ನ ಯಾಮಾರಿಸಕ್ಕೆ ನೋಡಿತ್ತು ಸರ್ಕಾರ ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾಡಿದಂತಹ ಆರೋಪವಾಗಿತ್ತು. ಸದನದಲ್ಲಿ ಮೊನ್ನೆ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಹಣ ಬಂದಿಲ್ಲ, 2 ತಿಂಗಳ ಹಣ ಪಾವತಿ ಆಗಿಲ್ಲ ಅನ್ನುವಂಥ ದಾಖಲೆಗಳನ್ನು ಕೂಡ ಸದನದ ಮುಂದೆ ಪ್ರಸ್ತುತಪಡಿಸಿದ್ರು. ಆದ್ರೆ ಆವತ್ತು ಇಲ್ಲ, ಅದೆಲ್ಲ ಪಾವತಿ ಆಗೋಗಿದೆ ಅನ್ನುವಂಥ ಮಾತು ಕಾಂಗ್ರೆಸ್ ನಾಯಕರಿಂದ ಕೇಳಿ ಬಂದಿತ್ತು. ಇದಾದ ಮೇಲೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಲ್ಲ, ಅಧಿಕಾರಿಗಳು ನನಗೇನು ಮಾಹಿತಿ ಕೊಟ್ಟಿದ್ರು ಅದನ್ನ ಮಾತ್ರ ನಾನು ಸದನದಲ್ಲಿ ಹೇಳಿದ್ದು, ನಾನು ಮತ್ತೆ ಪರಿಶೀಲನೆ ಮಾಡೋಕ್ ಹೋಗಿರ್ಲಿಲ್ಲ, ಆದ್ರೀಗ ವಿಚಾರ ಗೊತ್ತಾಗಿದೆ, ಆ ಹಣ ಪಾವತಿ ಆಗಿಲ್ಲ ಅಂತ ಸದನದ ಮುಂದೆ ಒಪ್ಕೊಂಡ್ರು. ಅದಾದ ಮೇಲೆ ಬಿಜೆಪಿ ನಾಯಕರು ತಪ್ಪು ಅಂತ ಗೊತ್ತಾಗಿನೂ ಒಬ್ಬ ಸಚಿವೆಯಾಗಿ ನೀವು ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಕೊನೆಗೆ ಕ್ಷಮೆಯನ್ನು ಕೇಳಿ ಆಯ್ತು. ಇದೀಗ ಫಲಾನುಭವಿಗಳಿಗೆ ಒಟ್ಟು 5 ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿ ಆಗತ್ತೆ ಅಂತ ಇಲ್ಲಿ ಸದನದಲ್ಲಿ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಒಟ್ಟು 5 ತಿಂಗಳ ಹಣ ಫೆಬ್ರವರಿ, ಮಾರ್ಚ್ ಹಾಗೂ ಕಳೆದ ಸೆಪ್ಟೆಂಬರ್, ಅಕ್ಟೋಬರ್ ಈ ಎಲ್ಲ ತಿಂಗಳ ನವೆಂಬರ್ ತನಕವೂ ಕೂಡ 5 ತಿಂಗಳ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಪಾವತಿ ಆಗಬೇಕು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಗುಡ್ ನ್ಯೂಸೇ ಇದು. ಯಾಕೆ ಅಂದ್ರೆ ಈ ಮುಂಚೆ ಆಲ್ರೆಡಿ ಹಣ ಪಾವತಿ ಆಗೋಗಿದೆ ಅಂತ ಸದನಕ್ಕೆ ಹೇಳಿದ್ರು, ತಿಳಿಸಲಾಗಿತ್ತು. ಮಹೇಶ್ ತೆಂಗಿನಕಾಯಿ ಅವರು ಇದನ್ನ ಪ್ರಶ್ನೆ ಮಾಡಿ ಸೂಕ್ತ ದಾಖಲೆಗಳನ್ನ ಸದನ ಮುಂದೆ ಇಟ್ಟಾಗ
ಆವಾಗ ಪರಿಶೀಲನೆ ಮಾಡಿ ತದನಂತರ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಇಲ್ಲ ಅಧಿಕಾರಿಗಳು ಏನು ಮಾಹಿತಿ ಹೇಳಿದ್ರು ಅದನ್ನ ಮಾತ್ರ ನಾನು ಸದನದಲ್ಲಿ ಹೇಳಿದ್ದೆ, ನನಗಿದು ಗೊತ್ತಿರಲಿಲ್ಲ, ಹೌದು ತಪ್ಪಾಗಿದೆ, ಹಣ ಪಾವತಿ ಆಗಿಲ್ಲ, ನಾನು ಒಪ್ಕೊಳ್ತೇನೆ. ಸೊ ಇದನ್ನ ಸದನದ ಮುಂದೆ ಹೇಳಿದ್ರು. ಸೊ ಬಿಜೆಪಿ ನಾಯಕರ ವಿರೋಧದ ನಡುವೆ ಕ್ಷಮೆಯನ್ನು ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್.